ಈ ದಿನ ಹರಿಹರನಗರ ಪೊಲೀಸ್ ಠಾಣಾ ವತಿಯಿಂದ ದ್ವಿಚಕ್ರ ವಾಹನ ಕ್ಯಾಬ್ಗಳಲ್ಲಿ ಅಳವಡಿಸಿದಂಥ LED ಬಲ್ಬ್ಗಳು ಹಾಗೂ ರೂಟ್ಸ್ ಆರ್ನ್ಗಳು ಹಾಗೂ ಬೈಕ್ಗಳಲ್ಲಿ ಹಾಗೂ ಆಟೋಗಳಲ್ಲಿ ಸೈಲೆನ್ಸರ್ ಪೈಪ್ಗಳಿಗೆ ಅಲ್ಟ್ರಾಷನ್ ಮಾಡಿ ಹೆಚ್ಚಿನ ಶಬ್ದವಾಗುವ ಹಾಗೆ ಮಾಡಿಕೊಂಡು ಪರಿಸರ ಹಾನಿ ಮಾಡುತ್ತಿರುವ ಸವರಡಿಗೆ ಈ ದಿನ ನಗರ ಪೊಲೀಸ್ ಠಾಣಾ ಇಲಾಖೆಯ ಸಿಬ್ಬಂದಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬೈಕ್ಗಳು, ಆಟೋಗಳು ಸೈಲೆನ್ಸರ್ಗಳನ್ನು ಕಿತ್ತು ರೋಡ್ ರೋಲರ್ ಕೆಳಗೆ ಜಜ್ಜಿ ನುಜ್ಜು ಗುಜ್ಜು ಮಾಡಿ ಬಿಸಾಕಿದ್ದಾರೆ. ಇನ್ನಾದ್ರೂ ವಾಹನ ಚಾಲಕರು ಪರಿಸರವನ್ನು ಹಾಳು ಮಾಡದ ರೀತಿ ಮಕ್ಕಳಿರಬಹುದು, ಮಹಿಳೆಯರಿರಬಹುದು, ವಯೋವೃದ್ಧರು, ರೋಗಿಗಳು, ವಿಕಲಾಂಗಚೇತನರು, ಪ್ರಾಣಿ ಪಕ್ಷಿಗಳಿರಬಹುದು, ಹೀಗೆ ಒಟ್ಟಾರೆಯಾಗಿ ಯಾರಿಗೂ ತೊಂದರೆ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಹರಿಹರ ನಗರದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸುಮಾರು 6 ತಿಂಗಳುಗಳಿಂದ ಈ ದ್ವಿಚಕ್ರ ವಾಹನಗಳಲ್ಲಿ ಕಂಪನಿಯ ಸೈಲೆನ್ಸರ್ ಪೈಪ್ ಹೊರತುಪಡಿಸಿ ಬೇರೆ ಸೈಲೆನ್ಸರ್ ಪೈಪ್ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಸೀಲ್ಡ್ ಹಾರ್ನು, ಆಮೇಲೆ ಕಣ್ಣಿಗೆ ಕುಕ್ಕುವಂಥ ಬೆಳಕಿನ ಒಂದು ಹೆಡ್ಲೈಟ್ಗಳು ಇಂಥವನ್ನೆಲ್ಲ ಹಾಕ್ಕೊಂಡು ಓಡಾಡ್ತಿದ್ದ ವೆಹಿಕಲ್ಗಳನ್ನು ನಾವು ಸುಮಾರು 6 ತಿಂಗಳಿಂದ ಎಲ್ಲ ತೆಗೆಸಿ ಅವ್ರಿಗೆ ದಂಡ ಹಾಕಿಸಿ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಅವನ್ನೆಲ್ಲ ಇವತ್ತು ಪಬ್ಲಿಕ್ ಪ್ಲೇಸಲ್ಲಿ ನಾಶಪಡಿಸ್ತಾ ಇದ್ದೇವೆ. ಇದರಿಂದ ಸಾಮಾನ್ಯ ಜನರಿಗೆ ಸುಮಾರು ಕಿರಿಕಿರಿ ಆಗ್ತಾ ಇತ್ತು. ಇವೆಲ್ಲ ಹಾರ್ನ್ ಹಾಕ್ಕೊಂಡು ಹೋಗೋದು, ದೂರುಗಳು ಕೇಳಿ ಬರ್ತಾ ಇತ್ತು. ನಮಗೆ ಸುಮಾರು 6 ತಿಂಗಳಿಂದ ಮಾಡಿದ್ದೀವಿ. ಇದು 3.5 ರಿಂದ 4 ಲಕ್ಷ ರೂಪಾಯಿ ಕಿಮ್ಮತ್ತಿನ ಐಟಮ್ಸ್ಗಳು ಇವತ್ತೆಲ್ಲ ನಾಶಪಡಿಸಿದ್ದೀವಿ. ಜನರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಈ ಕಂಪ್ನಿಯಿಂದ ಬಂದಂಥ ಸೈಲೆನ್ಸರ್ ಪೈಪು, ಹಾರ್ನ್ ಇರ್ಬೋದು ಮತ್ತು ಹೆಡ್ಲೈಟ್ ಇರ್ಬೋದು, ಅವನು ಮಾತ್ರ ಬಳಕೆ ಮಾಡಬೇಕು. ಎಕ್ಸ್ಟ್ರಾ ಹಾಕೋದ್ರಿಂದ ಎದುರಿಗೆ ಬರೋರಿಗೆ ತೊಂದರೆ ಆಗ್ತದೆ ಮತ್ತು ಸೈಲೆನ್ಸರ್ ಪೈಪು ಪಕ್ಕದಲ್ಲಿ ಹೋಗೋರಿಗೆ ಆರೋಗ್ಯ ಯಾರು ಸರಿಯಿರಲ್ಲ, ಅವ್ರಿಗೆಲ್ಲ ಹಾರ್ಟ್ ಪೇಷಂಟ್ಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಇದರಿಂದ ಕಿರಿಕಿರಿ ಆಗ್ತಿತ್ತು. ಸುಮಾರು ಕಂಪ್ಲೇಂಟ್ಗಳ ಹಿನ್ನೆಲೆಯಲ್ಲಿ ಮತ್ತು ಇದು ಮಾಡೋದು ಅವಶ್ಯಕತೆ ಇದ್ದರಿಂದ ಇವತ್ತು ಅದನ್ನೆಲ್ಲ ನಾಶಪಡಿಸ್ತಾ ಇದ್ದೀವಿ. ಜನರು ಅದನ್ನೆಲ್ಲ ಉಪಯೋಗ ಮಾಡಬಾರ್ದು ಅಂತ ಒಂದು ವಿನಂತಿಯನ್ನು ಮಾಡ್ಕೊಡ್ತೀವಿ. ಹಾಗೂ ತೊಂದರೆ ಕೊಡ್ತಾ ತಮ್ಮ ದಿಮಾಕು ದರ್ಪಗಳನ್ನು ತೋರುತ್ತಾ ವಾಹನ ಚಲಾಯಿಸುವುದು ಎಷ್ಟು ಸರಿ, ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ವಾಹನ ಚಲಾಯಿಸಬೇಕು ಅಂತ ಪೊಲೀಸ್ ಇಲಾಖೆ ಟೌನ್ ಸಬ್ ಇನ್ಸ್ಪೆಕ್ಟರ್ ದೇವಾನಂದ್ ಸರ್ ಹಾಗೂ ಮನ್ಸೂರ್ ಅಲಿ ಹಾಗೂ SPP ಸಿ ರವಿಕುಮಾರ್ ಹಾಗೂ ಹನುಮಂತಪ್ಪ ಇನ್ನುಳಿದಂತೆ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೂ ಇನ್ನು ಮುಂದೆ ಈ ರೀತಿ ಆಗದಂತೆ ಶೋರೂಮ್ಗಳಿಂದ ಯಾವ ರೀತಿ ಗಾಡಿಗಳನ್ನು ಬಿಡುಗಡೆ ಮಾಡಿರ್ತಾರೆ ಅದೇ ರೀತಿ ಬಳಸಬೇಕು, ಇಲ್ಲದಿದ್ರೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ದಂಡ ವಿಧಿಸಲಾಗುವುದು ಹಾಗೂ ಅಂತ ಗಾಡಿಗಳನ್ನು ಸೀಜ್ ಮಾಡಲಾಗುವುದು ಅಂತ ತಿಳಿಸಿದರು. पड्डन आड़ता हूँ वो हुशारी ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1, ಹರಿಹರ. ಬರ್ಲಿ